ಕನ್ನಡ ನಾಡಿನ ಕನ್ನಡ ಚಲನಚಿತ್ರ ಪ್ರೇಮಿಗಳಿಗೆ ಕುಮಾರಕವಿ ನಟರಾಜರವರ ನಮಸ್ಕಾರಗಳು. ನಾನು ಈಗಾಗಲೇ ಚಂದನವನ ಚರಿತ್ರೆ ಎನ್ನುವ ವಿಷಯದಲ್ಲಿ ದಿ ಎಂಟೈರ್ ಅನ್ಟೋಲ್ಡ್ ಸ್ಟೋರಿ ಆಫ್ ಸ್ಯಾಂಡಲ್ವುಡ್ ಅಂದರೆ ಕನ್ನಡ ಚಲನಚಿತ್ರರಂಗದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಸುಮಾರು ಯೂಟ್ಯೂಬಲ್ಲಿ ಮತ್ತು ಚಾನಲಲ್ಲಿ ಪ್ರತಿಲಿಪಿ ಎನ್ನುವ ಒಂದು ಆ್ಯಪ್ ಮೂಲಕನೂ ನಿಮಗೆಲ್ಲ ತಲುಪಿಸಿದ್ದೇನೆ. ಕನ್ನಡಿಗರ ಹೃದಯವನ್ನು ಗೆದ್ದಿದ್ದೇನೆ. ಕನ್ನಡ ಚಲನಚಿತ್ರ ಪ್ರೇಮಿಗಳ ಇಷ್ಟವನ್ನು, ಚಲನಚಿತ್ರ ಪ್ರೇಮಿಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೇನೆ. ಈಗೆಲ್ಲ ಗೊತ್ತು ನಿಮಗೆ. ಯಾಕಂದರೆ 1969ರಿಂದ ನಾನು ಬಹಳ ಚಿಕ್ಕವನು, ಹೈಸ್ಕೂಲಲ್ಲಿದ್ದೆ. ಆ ಪ್ರೌಢಶಾಲೆಯ ಮಟ್ಟದಿಂದಲೂ ಕನ್ನಡ ಚಲನಚಿತ್ರದ ಬಗ್ಗೆ ನನ್ನ ನೋಟ್ಸ್ ಬುಕ್ಕಲ್ಲಿ ಅದನ್ನು ಗುರ್ತು ಹಾಕ್ಕೊಂಡು ಬಂದು 72ರಲ್ಲಿ ನಾನು ಡೈರಿ ಬರೆಯೋಕ್ಕೆ ಶುರು ಮಾಡಿದಾಗ ಡೈರಿಲಿ ಗುರ್ತು ಹಾಕ್ಕೊಂಡು ಬಂದು ಇಡೀ ಕನ್ನಡ ಚಲನಚಿತ್ರರಂಗದ ಇತಿಹಾಸವನ್ನು ಸ್ಪಷ್ಟವಾಗಿ, ಸಂಕ್ಷಿಪ್ತವಾಗಿ ಮತ್ತು ವಿವರವಾಗಿ ಎರಡೂ ಬಗೆಯಲ್ಲೂ ವಿವರಣೆ ಕೊಡ್ತಿದ್ದೀನಿ. ನಿಮಗೆ ಗೊತ್ತಿರಲಿ, ಕನ್ನಡ ಚಿತ್ರರಂಗದ ಅಭಿಮಾನಿಗಳೇ, ಚಿತ್ರರಂಗದ ಪ್ರೇಕ್ಷಕರೇ, ಚಿತ್ರ ರಸಿಕರೇ, ಮೊಟ್ಟ ಮೊದಲ ಬಾರಿಗೆ 1930ರಲ್ಲಿ ಕಾರಂತಜ್ಜ, ನಿಮಗೆ ಗೊತ್ತು, ಶಿವರಾಮ ಕಾರಂತಜ್ಜರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಮಾತ್ರವಲ್ಲ, ಅವರು ಪರಿಸರ ಪ್ರೇಮಿಗಳು ಮಾತ್ರವಲ್ಲ. ಕಾರಂತಜ್ಜ ಯಕ್ಷಗಾನ ಮತ್ತು ಬಯಲಾಟದ ಪಿತಾಮಹ ಮಾತ್ರವಲ್ಲ, ಅತ್ಯುತ್ತಮ ಸಾಹಿತಿ ಮಾತ್ರವಲ್ಲ, ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕ ಮತ್ತು ನಟರು ಆಗಿದ್ದರು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗೆಳೆಯರೇ, 1930ರಲ್ಲಿ ಕನ್ನಡ ಚಲನಚಿತ್ರರಂಗದ ಮೂಕಿ ಚಿತ್ರವನ್ನು ತಯಾರಿಸಿದ ಮೊಟ್ಟ ಮೊದಲ ನಿರ್ಮಾಪಕ, ನಿರ್ದೇಶಕ, ನಟ ಕಾರಂತಜ್ಜ, ಅಂದರೆ ಡಾಕ್ಟರ್ ಶಿವರಾಮ ಕಾರಂತ. ಅದಾದ ಮೇಲೆ ಗುಬ್ಬಿ ವೀರಣ್ಣನವರು ಸಹ ಮೂಕಿ ಚಿತ್ರವನ್ನು ಮತ್ತು ಚಲನಚಿತ್ರವನ್ನು ಮಾಡಿದರು. ಆದರೆ ಮೊಟ್ಟ ಮೊದಲಿಗೆ ನಾವು ನಮಸ್ಕರಿಸಬೇಕಾದದ್ದು ಚಂದನವನ ಚರಿತ್ರೆಯ ಎಲ್ಲ ಕನ್ನಡ ಕಲಾವಿದರು, ನಟ ನಟಿಯರು ಇವತ್ತಿಗೂ ಚಿರಋಣಿಗಳಾಗಬೇಕಾಗಿರುವುದು ಡಾಕ್ಟರ್ ಶಿವರಾಮ ಕಾರಂತಜ್ಜನಿಗೆ. ಕಾರಂತಜ್ಜನ ನಂತರ ಗುಬ್ಬಿ ವೀರಣ್ಣವರು. ಹೀಗೆ ಅಲ್ಲಿಂದ ಹಿಡಿದು 30ರಿಂದ ಹಿಡಿದು 2025ರವರೆಗೆ ಅಪ್ಡೇಟ್ ಮಾಡಿದ್ದೀನಿ. ಕನ್ನಡ ಚಲನಚಿತ್ರದ ಪ್ರತಿಯೊಂದು ಚಿತ್ರಗಳನ್ನು 5555 ಚಿತ್ರಗಳ ಸೀರಿಯಲ್ ಕ್ರಮ ಸಂಖ್ಯೆ ಅನುಗುಣವಾಗಿ ಪಟ್ಟಿ ಮಾಡಿದ್ದೀನಿ. ಅದರ ವಿವರಗಳನ್ನು ನಿಮಗೆ ಒಂದೊಂದಾಗಿ ಪ್ರತಿ ಎಪಿಸೋಡಲ್ಲೂ ಹೇಳ್ತಾ ಹೋಗ್ತೀನಿ. ರೋಮಾಂಚಕವಾಗಿರುತ್ತೆ, ಅಪ್ರತಿಮವಾಗಿರುತ್ತೆ, ಅಮೋಘವಾಗಿರುತ್ತೆ, ಅಸಾಧಾರಣವಾಗಿರುತ್ತೆ, ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ, ಆಪ್ಯಾಯಮಾನವಾಗುತ್ತೆ. ಅಂಥ ರೋಚಕ ಸನ್ನಿವೇಶಗಳು, ಸತ್ಯ ಕಥೆಗಳು, ಇತಿಹಾಸಗಳು ಚಂದನವನ ಚರಿತ್ರೆ. ಅದರ ಲೇಖಕ ನಾನು. ಕನ್ನಡ ಫಿಲಂ ಡೈರೆಕ್ಟರಿ ಎನ್ನುವುದನ್ನು ಬರೆದಿದ್ದೇನೆ. ಈಗಾಗಲೇ ಕನ್ನಡ ನಾಡಿನ ಅನೇಕ ದಿನಪತ್ರಿಕೆ ಮತ್ತು ಪಾಕ್ಷಿಕ ವಾರಪತ್ರಿಕೆಗಳಲ್ಲಿ ನನ್ನ ಲೇಖನಗಳು ಈಗಾಗಲೇ ಪ್ರಕಟಗೊಂಡಿವೆ. ಅದರ ಆಧಾರದ ಮೇಲೆ, ನನ್ನ ಅನುಭವದ ಮೇಲೆ ಕನ್ನಡ ಚಲನಚಿತ್ರರಂಗದ ಚಂದನವನ ಚರಿತ್ರೆಯನ್ನು ಆಗಾಗ್ಗೆ, ಅಂದರೆ ಧಾರಾವಾಹಿ ಮೂಲಕ, ಕೆಲವು ಎಪಿಸೋಡ್ಗಳಲ್ಲಿ ಇದೇ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಪ್ರಸ್ತುತಪಡಿಸುತ್ತೇನೆ. ದಯವಿಟ್ಟು ನನ್ನನ್ನು ಪ್ರೋತ್ಸಾಹಿಸಿ ಬೆಂಬಲ ನೀಡಬೇಕಾಗಿ ಕನ್ನಡ ನಾಡಿನ 7.5 ಕೋಟಿ ಜನರಲ್ಲಿ ನನ್ನ ವಿನಂತಿ, ಪ್ರಾರ್ಥನೆ.